Namaste. Welcome back to Success Academy Jamkandi. This is Ramesh Pujari. Dear friends, ಇವತ್ತು ನಿಮಗೆ ನಾನು ಈ ಮಾಡ್ತಾ ಇರೋದು ಸೆಷನ್ನ ಉದ್ದೇಶ ಏನದ ಅಥವಾ ಇದರಲ್ಲಿ ಏನಿರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮ್ ಥಂಬ್ನೇಲ್ ಅಲ್ಲಿ ಗೊತ್ತಾಗಿರುತ್ತೆ. ನಾನು ಇವತ್ತಿಲ್ಲಿ ಮಾತಾಡ್ತಾ ಇರುವಂತ ವಿಚಾರ ಏನಪ್ಪಾ ಅಂತಂದ್ರೆ, ನೀವು ಈ ರೀತಿಯಾಗಿ ಒಂದು ತಪ್ಪನ್ನ ಮಾಡಿದರೆ ಅಥವಾ ಈ ತಪ್ಪುಗಳನ್ನ ನಾನು ಯಾವ ತಪ್ಪುಗಳನ್ನ ಹೇಳ್ತಾ ಇದ್ದೀನಲ್ಲ, ಈ ತಪ್ಪುಗಳನ್ನ ಮಾಡಿದರೆ ನಿಮಗೆ GPSTR, HSTR, ಅದೇ ರೀತಿಯಾಗಿ ಏನು ಒಂದು PSTR ಕನಸನ್ನ ಕಾಣ್ತಾ ಇದ್ದೀರಾ ಜಾಬ್ ಹಿಡಿಬೇಕಂತ, ಅದಾಗತ್ತಾ? ಇಟ್ ಇಸ್ ಇಂಪಾಸಿಬಲ್. ನೋಡಿ, ಈಗ ಒಂದೆರಡು ದಿನದಲ್ಲಿ ಒಂದು ಟಾಪಿಕ್ ತುಂಬಾ ಬರ್ನಿಂಗ್ ಇದೆ ಇಂಡಿಯಾದಲ್ಲಿ. ಅದೇನಪ್ಪಾ ಅಂತಂದ್ರೆ, ಉತ್ತರ ಪ್ರದೇಶದಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲಾ ಗೌರ್ಮೆಂಟ್ ಸ್ಕೂಲ್ಗಳನ್ನ ತೆಗಿಬೇಕು ಅಥವಾ ಅದನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಆಲ್ ಅದಕ್ಕೆ ಯಾವ ಒಂದು ಪರಿಹಾರವನ್ನ ಅಥವಾ ಯಾವ ತರಹದ ಒಂದು ಅದಕ್ಕೆ ಪ್ರೈವೇಟ್ ಸ್ಕೂಲ್ಗಳನ್ನ ತಂದು ಕೊಡಬೇಕು ಅನ್ನೋದನ್ನ ಕೂಡ ಮಾತಾಡ್ತಾ ಇದ್ದಾರೆ. ನಾನು ಜಸ್ಟ್ ಒಂದು ಆರ್ಟಿಕಲ್ ಓದಿದ್ದೆ. ಅಲ್ಲಿ ಏನಂದಿದ್ದಾರೆ ಅಂದ್ರೆ, ಒಂದು ಬಡ ವಿದ್ಯಾರ್ಥಿ ಏನಾದರೂ ಒಂದು ಪ್ರೈವೇಟ್ ಸ್ಕೂಲ್ಗೆ ಹಚ್ಚಬೇಕಾದ್ರೆ ಅವನಿಗೆ 2000 ರೂಪೀಸ್ ಹಣ ಸಹಾಯನ ಮಾಡ್ತಾರಂತೆ. ಅದೇ ಏನಾದರೂ ಆ ಬಡ ವಿದ್ಯಾರ್ಥಿ ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಲಿಕ್ಕಂತ ಹೋದ್ರೆ 500 ರೂಪೀಸ್ ಫೀಸ್ ಇರೋದಂತೆ. ಹಂಗಾರೆ ಆಬ್ವಿಯಸ್ಲಿ ಒಬ್ಬ ಯಾವುದೇ ವಿದ್ಯಾರ್ಥಿ ಇರ್ಲಿ ಅಥವಾ ಯಾವುದೇ ಒಂದು ಪಾಲಕ ಇರ್ಲಿ, ಆತ ಪ್ರೈವೇಟ್ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಲಿಕ್ಕೆ ಹೋಗ್ತಾನೆ. ಹಂಗಾರೆ ಇದ್ರ ಅರ್ಥ, ಉತ್ತರ ಪ್ರದೇಶದಲ್ಲಿ ಆಗ್ತಾ ಇರುವಂತಹ ಪರಿಸ್ಥಿತಿ ನಾಳೆ ನಮ್ಮಲ್ಲೂ ಕೂಡ ಬರ್ಬೋದು. ಅರ್ಥ ಆಯ್ತಾ? ಹಾಗಾದ್ರೆ ನೀವೀಗ ಒಂದು ತಪ್ಪನ್ನು ಮಾಡ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ, ನಾನು ಪ್ರತಿದಿನ ಏನಿಲ್ಲ ಅಂತಂದ್ರು ಒಂದು 20 ರಿಂದ 30 ಜನ ನನಗೆ ಕಾಲ್ ಮಾಡಿರ್ತಾರೆ. ನಾನು ಅವ್ರು ಒಂದೇ ಪ್ರಶ್ನೆಯನ್ನು ನನಗೆ ಕೇಳ್ತಿರ್ತಾರೆ. ಅದೇನಂತಂದ್ರೆ, ಸರ್ ಕಾಲ್ ಫಾರ್ಮ್ ಯಾವಾಗ? ಸರ್ TET ಮೊದಲಿಗೆ ಬರುತ್ತಾ? ಸರ್ TET ಮೊದಲಿಗೆ ಆಗೋದಿಲ್ವಾ? ಸರ್ ನನ್ನ ಬ್ಯಾಕ್ ಸ್ಕೋರ್ಗಳನ್ನ ಹಿಡಿತಾರಾ ಇಲ್ವಾ? ಸರ್ ಸಿಲೆಬಸ್ ಇದೇ ಇರುತ್ತಾ ಇಲ್ಲ ಮತ್ತೆ ಬದಲಾವಣೆ ಆಗುತ್ತಾ? ಹೀಗೆ ನಾನಾ ತರದ ಪ್ರಶ್ನೆಗಳನ್ನ ಕೇಳ್ತಾ, ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋಸ್ಗಳನ್ನ ನೋಡ್ತಾ ತುಂಬಾ ಜನ ತುಂಬಾ ಸಮಯವನ್ನ ಖರ್ಚು ಮಾಡ್ತಾ ಇದ್ದಾರೆ ಅಥವಾ ವ್ಯಯ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಭ್ಯರ್ಥಿಗಳು ಮಾಡ್ತಾ ಇರುವಂತ ತಪ್ಪು ಏನಂತಂದ್ರೆ, ಮೊದಲನೇ ತಪ್ಪು, ಅವರು ಈ ರೀತಿಯಾದಂತ ವಿಚಾರವನ್ನ ಅಥವಾ ತಲೆಯಲ್ಲಿ ಇಟ್ಟುಕೊಳ್ಳೋದು ಅದು ದೊಡ್ಡ ತಪ್ಪು. ಏನು? ಕಾಲ್ ಫಾರ್ಮ್ ಎಂದು ಯಾವಾಗ ಅಂತ. ನೋಡಿ, ನೀವೇನ್ ಮಾಡಿದೀರಾ? ಕಾಲ್ ಫಾರ್ಮ್ ಎಂದಾಗುತ್ತೆ, ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ನೀವು ಥಿಂಕ್ ಎಂದು ಮಾಡ್ಬೇಕಾಗಿತ್ತು. ನೀವು BA ಮಾಡಿದ್ಮೇಲೆ, BSc ಮಾಡಿದ್ಮೇಲೆ ಆ ಒಂದು B.Ed ಮಾಡುವಾಗ ಮಾಡ್ಬೇಕಾಗಿತ್ತು. ಈಗ ನೀವು ಅದನ್ನ ಮಾಡಿಬಿಟ್ಟಿದ್ದೀರಾ. ಏನಂತ? ನಾನು ಒಳ್ಳೆ ಶಿಕ್ಷಕ ಆಗ್ಬೇಕು, ಶಿಕ್ಷಕಿ ಆಗ್ಬೇಕಂತ. ಹಾಗಾದ್ರೆ ಈಗ ಅದು ಎಂದ್ ಕರೀತಾರೆ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ಎಸ್, ನಾನು ಒಪ್ಕೋತೀನಿ. ಏನಂತ? ಮನಸ್ಸಲ್ಲಿ ಒಂದು ತ್ರಾಸ ಇದೆ, ಮನಸ್ಸಲ್ಲಿ ಏನೋ ಬಯಕೆಗಳಿದಾವ. ಏನಂತ? ನಾನು ಲೈಫ್ ನಲ್ಲಿ ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ ಹೇಳಿ. ಆ ಕಾರಣಕ್ಕಾಗಿ ನನಗೆ ಜಾಬ್ ಅವಶ್ಯಕತೆ ಇದೆ ಅನ್ನೋದು ನಿಮಗೂ ಗೊತ್ತು, ಅದೆಲ್ಲರಿಗೂ ಗೊತ್ತು. ಬಟ್ ಇಲ್ಲಿ ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತಂದ್ರೆ, ನೀವು ಈ ಒಂದು ಕಾಲ್ ಫಾರ್ಮ್ ಎಂದಾಗುತ್ತೆ ಅನ್ನೋದ್ರ ಬಗ್ಗೆನೇ ವಿಚಾರ ಮಾಡ್ತಾ ನೀವು ಸಮಯವನ್ನ ವ್ಯರ್ಥ ಮಾಡ್ತಾ ಹೋದ್ರೆ, ಯು ವಿಲ್ ನೆವರ್ ಗೆಟ್ ದ ಜಾಬ್. ಐ ವಿಲ್ ಟೆಲ್ ಯು ಒನ್ ಥಿಂಗ್. ಇಲ್ಲಿ 50% ಜನ ಈ ತರ ಯಾಕೆ ಕೇಳ್ತಾ ಇರ್ತಾರಂತಂದ್ರೆ, ಅವ್ರು ಇನ್ನೂ ಅಭ್ಯಾಸನ ಸ್ಟಾರ್ಟ್ ಮಾಡಿಲ್ಲ. ಅವರಿಗೆ ಮನಸ್ಸಿಗೆ ಸಮಾಧಾನ ಆಗ್ಲಿಕ್ಕೂ ಕೂಡ ಒಬ್ರೊಬ್ರು ಕಾಲ್ ಮಾಡಿರ್ತಾರೆ ನನಗೆ. ಅರ್ಥ ಆಯ್ತಾ? ಅಂದ್ರೆ ಇದ್ರ ಅರ್ಥ ಏನು? ಇನ್ನೂ ತುಂಬಾ ದಿನ ಇದೆ, ನಾನು ಆರಾಮಾಗಿ ಓದ್ಕೋಬಹುದು ಅಥವಾ ಆಮೇಲೆ ಸ್ಟಾರ್ಟ್ ಮಾಡೋಣ ಓದ್ಲಿಕ್ಕೆ, ಈ ರೀತಿ ಅದು ಒಂದು ಕಾರಣ ಇರುತ್ತೆ. ಬಟ್ ಕೆಲವೊಬ್ಬರಿಗೆ ನೋವು ಇರುತ್ತೆ. ಆ ನೋವು ಇದ್ದವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅವ್ರಿಗೆ ಹೇಳೋದು ಒಂದೇ ಒಂದು ನಾನು ಚೇತರಿಕೆ ಅಂತಂದ್ರೆ, ದಯವಿಟ್ಟು ನೀವು ಈ ರೀತಿಯಾದಂತಹ ವಿಷಯಗಳಿಗೆ ಕಿವಿಯನ್ನ ಕೊಟ್ಟು, ತಲೆಯನ್ನ ಕೊಟ್ಟು ನಿಮ್ಮ ಆಶೆಯನ್ನ ಕಳೆದುಕೊಳ್ಳಿಕ್ಕೆ ಹೋಗಬೇಡಿ. ಈಗ ಸದ್ಯ ನೀವು B.Ed ಮಾಡಿದ್ದೀರಾ, TET ಮಾಡಿದ್ದೀರಾ ಅಂತಂದ್ಮೇಲೆ ಇನ್ನು ಮುಂದೆ ಕಾಲ್ ಫಾರ್ಮ್ ಆಗೋದೇ ಲಾಸ್ಟ್ ನಿಮ್ದು ಲೈಫ್ದ ಗುರಿ. ಅದು ಕಾಲ್ ಫಾರ್ಮ್ ಎಂದೇ ಆಗಲಿ, ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅರ್ಥ ಆಯ್ತಾ? ಇದು ಒಂದನೇ ತಪ್ಪು, ನೀವು ಪದೇ ಈ ವಿಚಾರವನ್ನ ಮಾಡಿದ್ದು. ಎರಡನೇ ತಪ್ಪು ಏನಂತಂದ್ರೆ, ಯೂಟ್ಯೂಬ್ದಲ್ಲಿ ಕೆಲವೊಬ್ರು ನಿಮ್ಗೆ ಈಗ ಸದ್ಯ ನಾನು ಹೆಂಗ್ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ, ಹಿಂಗ್ ಇದೇ ತರ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ತುಂಬಾ ಜನ. ಆ ವಿಡಿಯೋಸ್ಗಳನ್ನ ನೋಡಿ ನೀವು ಧನಾತ್ಮಕವಾಗಿ ವಿಚಾರ ಮಾಡ್ಬೇಕು, ನೆಗೆಟಿವ್ ವಿಚಾರ ಮಾಡಬಾರ್ದು. ಪಾಪ ಅವರು
ರಿಸರ್ಚ್ ಮಾಡಿ ಬೆಂಗಳೂರಿಗದು ಹೋಗಿ ಸ್ಟ್ರೈಕ್ ಮಾಡಿ ಆ ತರ ಈ ತರ ಏನೇನೇನು ಮಾಹಿತಿಯನ್ನ ಕ್ರೋಢೀಕರಣ ಮಾಡ್ಕೊಂಡಿರ್ತಾರೆ. ಬೇರೆ ಬೇರೆ ಅಧಿಕಾರಿಗಳನ್ನ ಮೀಟ್ ಆಗಿರ್ತಾರೆ. ಆ ಕೆಲಸವನ್ನ ಅವ್ರು ಮಾಡಿದ್ದು ಏನಂತಂದ್ರೆ ನಿಮ್ಗೆ ಸಮಾಧಾನ ಮಾಡ್ಲಿಕ್ಕೆ. ಬಟ್ 100 ಜನರಲ್ಲಿ 50% ಜನ ಏನ್ ಮಾಡ್ತಾ ಇದಾರೆ ಗೊತ್ತಾ? ಅದನ್ನ ಕೇಳಿ ತುಂಬಾ ಅಂದ್ರೆ ತುಂಬಾ ಪ್ಯಾನಿಕ್ ಆಗ್ತಾ ಇದ್ದಾರೆ. ಓದೋದನ್ನ ಬಿಡ್ತಾ ಇದ್ದಾರೆ. ತಮ್ಮ ಓದಿನ ಮೇಲೆ ಕಾನ್ಸಂಟ್ರೇಷನ್ ಅನ್ನ ಕಳ್ಕೊತಾ ಇದ್ದಾರೆ. ಇದು ಒಂದು 2ನೇ ತಪ್ಪು. ಇನ್ನು 3ನೇ ತಪ್ಪು ಕೊನೆಯದಾದು ಏನಪ್ಪಾ ಅಂತಂದ್ರೆ ನೀವು ನಿಮ್ಮ ಲೈಫ್ ನಲ್ಲಿ ಗೌರ್ಮೆಂಟ್ ಜಾಬ್ ಹಿಡಿಬೇಕಂತಾನೆ ಇಟ್ಕೊಂಡಿದಿರಲ್ಲ, ಅದು 3ನೇ ತಪ್ಪು. ಅದು ಯಾಕಂತಂದ್ರೆ ನೋಡಿ, ಒಂದ್ ಜಸ್ಟ್ ಕಾಮನ್ ಸೆನ್ಸ್. ಈಗ ಸದ್ಯ ಒಂದ್ 2 ಲಕ್ಷ ಜನ ಆದ್ರೂ ನಮ್ಮಲ್ಲಿ B.Ed D.Ed ಮಾಡಿದವರು ಇದ್ದಾರ. ಜಸ್ಟ್ ರಫ್ ಡಾಟಾ ನಾನು ಹೇಳ್ತಾ ಇದ್ದೇನೆ. ಪ್ರತಿ ವರ್ಷ 1,000 ಜನರನ್ನ ಅಪಾಯಿಂಟ್ ಮಾಡ್ಕೊಂಡ್ರು ಕೂಡ 20 ವರ್ಷಕ್ಕೆ 20,000 ಜನರನ್ನ ಅಷ್ಟೇ ಆಯ್ಕೆ ಮಾಡ್ಕೋತಾರೆ ಅದತ್ರ ಅರ್ಥ. ಹಂಗಾರೆ ಇನ್ನು 1,80,000 ಜನರನ್ನ ಏನ್ ಮಾಡ್ತಾರೆ? ನೋ ಯೂಸ್, ನೋ ಪ್ರಾಬ್ಲಮ್. ಅವ್ರಿಗದೇನೂ ಅಲ್ಲ ಪ್ರಾಬ್ಲಮ್, ನಿಮಗ್ ಪ್ರಾಬ್ಲಮ್. ಅಂದತ್ರ ಅರ್ಥ ಆ 1,80,000 ಜನರ ಲಿಸ್ಟ್ ನಲ್ಲಿ ನೀವು ಇರಬಾರ್ದಂದ್ರೆ, ನೀವು 20,000 ಜನರಲ್ಲಿ ಇರ್ಬೇಕಂತಂದ್ರೆ ನೀವು ನಾನು ಹೇಳಿರೋ 1ನೇ ತಪ್ಪು 2ನೇ ತಪ್ಪನ್ನ ಮಾಡಬೇಡಿ. ಒಂದು, ಈ ವಿಚಾರಗಳನ್ನ ಕಾಲ್ ಫಾರ್ಮ್ ಎಂದಾಗತ್ತೆ ಯಾವಾಗ ಆಗುತ್ತೆ ಅನ್ನೋದನ್ನ ತಲೆಗಿಟ್ಕೊಳ್ಳೋದು. 2ನೇದ್ದು, ಈಗಾಗಲೇ ನಮ್ಮಲ್ಲಿ ಯೂಟ್ಯೂಬ್ ದಲ್ಲಿ ಯಾರ್ಯಾರು ಏನೇನು ಮಾಹಿತಿ ಕೊಡ್ತಾ ಇದಾರಲ್ಲ ಅದರಿಂದ ಅಂಜಿ ಓದೋದನ್ನ ಬಿಡೋದು. ಅರ್ಥ ಆಯ್ತಾನ ತರದು ತಿಳಿತರಿ? ಸೊ ಹಂಗಾರೆ 3ನೇದು ಏನಪ್ಪಾ ಅಂತಂದ್ರೆ ಗೋರ್ಮೆಂಟೇ ಮಾಡ್ಕೋಬೇಕು ಅಂತ ಹೇಳ್ಕೊಂಡು ಧಾರವಾಡ, ಬಿಜಾಪುರ, ಬೆಂಗಳೂರು ಎಲ್ಲೋ ಒಂದ್ ಕಡೆ ಇದ್ದುಕೊಂಡು ನಿಮ್ ಲೈಫ್ ಅನ್ನ ಸ್ಪಾಯಿಲ್ ಮಾಡ್ಕೊಳಿಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ಸೈಮಲ್ಟೇನಿಯಸ್ ಆಗಿ ನೀವು ಟೀಚರ್ ಇದ್ದೀರಪ್ಪ ಅಂತಂದ್ರೆ ಒಂದು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸ್ಕಿಲ್ಸ್ ಅನ್ನ ಬೆಳೆಸ್ಕೊಳ್ಳಿ. ಪ್ರೈವೇಟ್ ಸ್ಕೂಲ್ ಜೊತೆ ಅಷ್ಟೇ ಅಲ್ಲದೆ ಮತ್ತೆ ಬೇರೆ 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 ವರ್ಕ್ ಸ್ಟೇಷನ್ಸ್ಗಳು ಇರ್ತಾವ, ಅಲ್ಲೂ ಕೂಡ ನೀವು ಮಾಡಿ. ನಿಮ್ದೇ ಸ್ವಂತ ಆದಂತ ಒಂದು ಏನಾದ್ರು ಟೀಚಿಂಗ್ ಫೀಲ್ಡ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಕೂಲ್ ಇರ್ಬೋದು ಅಥವಾ ಒಂದು ಟ್ಯೂಷನ್ ಕ್ಲಾಸ್ ಇರ್ಬೋದು, ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಒಟ್ಟಾರೆ ನಾನು ಹೇಳೋದು ಒಂದೇ, ಲೈಫ್ ಅಂತಂದ್ರೆ ಕೇವಲ ನಾವು ಗೌರ್ಮೆಂಟ್ ಹಿಡಿದಷ್ಟೇ. ತುಂಬಾ ಬೇರೆ ಅವಕಾಶಗಳು ಇರ್ತಾವ. ಹಾ, ಕರೆಕ್ಟು, ಸೇಫ್ ಇರುತ್ತೆ, ರೆಸ್ಪೆಕ್ಟ್ ಇರುತ್ತೆ, ಹಾಗೆ ಹೀಗೆ ಅಂತ ನೀವು ತಿಳ್ಕೊಂಡಿದ್ದೀರಾ. ಅದು ನಾನು ಒಪ್ಕೋತೀನಿ, ಇಲ್ಲನಲ್ಲ. ಬಟ್ ಯಾವಾಗ ಒಂದು ಮನುಷ್ಯ ಅಂತ ಬರ್ತಾನೋ ಅವನಿಗೆ ಚಾಲೆಂಜ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಕೇವಲ ಒಂದೇ ಒಂದ್ ಕಡೆ ಫೋಕಸ್ ಮಾಡ್ಕೊಂಡು ಕೂತ್ರೆ ಅಲ್ಲಿ ಔಟ್ಕಮ್ಸ್ಗಳು ಬರೋ ಚಾನ್ಸಸ್ 50-50 ಇರುತ್ತೆ. ಅದಕ್ಕೆ ನಾಳೆ ಅದು ಆಗದೇ ಇದ್ರೆ ಆ ಕಡೆ ಇಲ್ಲ ಈ ಕಡೆ ಇಲ್ಲ ಆಗಲಿಕ್ಕೆ ಹೋಗ್ಬೇಡಿ. 0.001% ಅಷ್ಟು ಆಯ್ಕೆ ಆಗುವಂತ ಪಾಸಿಬಿಲಿಟಿ ನಿಮ್ಮಲ್ಲಿರುತ್ತೆ. ನೀವೇನಾದ್ರೂ ಇವೇ ತಪ್ಪುಗಳನ್ನ ಮಾಡ್ತಾ ಹೋದ್ರೆ ನಿಮ್ಮದು ಮೊದಲು ಗೌರ್ಮೆಂಟ್ ಆಗೋದಿಲ್ಲ. ಗೌರ್ಮೆಂಟ್ ಆದ್ರೂ ಕೂಡ ನಿಮ್ ಲೈಫ್ ನಲ್ಲಿ ಮುಂದೆ ಹೋದ್ಮೇಲೆ ನಿಮ್ಗೆ ತುಂಬಾ ಟೆನ್ಷನ್ ಆಗುತ್ತೆ. ಅದಕ್ಕೆ ರಿಲ್ಯಾಕ್ಸ್ ಆಗಿರ್ರಿ. ನಾನು ಹೇಳಿರುವಂತರ ಯಾವುದೇ ವಿಚಾರಗಳಿಗೆ ಕಿವಿ ಕೊಡಬೇಡಿ. ಕರೆಕ್ಟ್ ಆಗಿ ಒಂದು ಅರ್ಧ ದಿನ ಓದಿ, ಅರ್ಧ ದಿನ ನಿಮ್ ವರ್ಕ್ ಅನ್ನ ಮಾಡಿ. ಭವಿಷ್ಯಕ್ಕೆ ಗೌರ್ಮೆಂಟ್ ಆಗದೇ ಇದ್ರೂ ಕೂಡ ಅರ್ಧ ದಿನ ಎಲ್ಲಿ ವರ್ಕ್ ಮಾಡಿ ಅಥವಾ ಏನಾರ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ರೋ ಅದು ನಿಮ್ಗೆ ಸಪೋರ್ಟ್ ಕೊಡುತ್ತೆ. ಅರ್ಧ ದಿನ ಓದಿದ್ದಕ್ಕೆ ಗೌರ್ಮೆಂಟ್ ಕಾಲ್ ಫಾರ್ಮ್ ಆದ್ರೆ ನಿಮ್ಗೆ ಜಾಬ್ ಆಗುತ್ತೆ. ಎರಡರಿಂದನೂ ಒಳ್ಳೇದಾಗತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್. ಈ ವಿಚಾರ, ಈ ಒಂದು ಸೆಷನ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಏನು ಮಾಡಬೇಡಿ, ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಇದೇ ತರದ ಮುಂದಿನ ದಿನಗಳಲ್ಲಿ ಮಾಹಿತಿಯನ್ನ ಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಬೈ ಡಿಯರ್ ಸ್ಟೂಡೆಂಟ್.